ಗುಡ್ ಈವ್ನಿಂಗ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ VGT ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಸೊ ಈ ತರಗತಿಗಳು ಬಂದು HSTR, GPSTR, ಕರ್ನಾಟಕ ಟೆಟ್ಗೆ ಯೂಸ್ ಆಗುವಂತಹ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕ್ಲಾಸಸ್ಗಳು. ಓಕೆ, ಸೊ ಆ್ಯಪ್ನಲ್ಲಿ ಕೋರ್ಸ್ ಲಭ್ಯವಿದೆ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ಮಾಕ್ ಎಕ್ಸಾಮ್ ಇರುತ್ತೆ, ಡೈಲಿ ಕ್ವಿಝಸ್ ಇರುತ್ತೆ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಸೊ ಆ್ಯಸ್ ಐ ಸೆಡ್, ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇ ಡೌಟ್ಗಳಿತ್ತು ಅಂತಂದರೂ ಕೂಡ ನೀವು ಈ ನಂಬರ್ಗೆ ಡಯಲ್ ಮಾಡಿ ಕೇಳ್ಬೋದು, 8088100752. ಸರಿನಾ? ಸೊ ನಾವು ತರಗತಿಗಳು ಮಾಡ್ತಾ ಇರೋವಂಥದ್ದು, ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದೀವಿ. ಇದು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಮತ್ತು ನಾನು ಹೇಳಿದಾಗೆ ಇಲ್ಲಿ ನಾವು 3 ಎಕ್ಸಾಮ್ಸಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಮಿಕ್ಸಪ್ ಮಾಡಿ ತಗೊಳ್ತಾ ಇದ್ದೀವಿ. ಓಕೆನಾ? ಸೊ ಇದೆಲ್ಲವೂ ಕೂಡ ಆಗಿತ್ತು. ಸೊ ಮುಂದಿನ ಒಂದು ಕಾನ್ಸೆಪ್ಟ್ಸ್ಗಳಿಗೆ ಹೋಗೋಣ. ಅಥವಾ ಮುಂದಿನ ಕಾನ್ಸೆಪ್ಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಸ್ಟಾಪ್ ಮಾಡಿದ್ದು ಕಳೆದ ತರಗತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಓಕೆನಾ? ಈ ಪ್ರಶ್ನೆಯಲ್ಲಿ ಸ್ಟಾಪ್ ಆಗಿತ್ತು ನಮಗೆ. ಐ ಥಿಂಕ್ ನೀವು ನಮ್ಮ ಕಳೆದ ತರಗತಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಈ ತರಗತಿಗಳಲ್ಲಿ ಅಥವಾ ಕಳೆದ ತರಗತಿಗಳಲ್ಲಿ ನಾವು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಮೇಲೆ ಕೆಲವಾರು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇನ್ನೂ ಬೇರೆ ಬೇರೆ ಚಾಪ್ಟರ್ಸ್ಗಳು, ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನು ತಗೊಂಡು ನಾವು ಕೂಡ ಸಾಲ್ವ್ ಮಾಡಿಕೊಡ್ತೀವಿ. ಓಕೆ, ಸೊ ಡೈಲಿ 9 ಗಂಟೆಗೆ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ದಿನ ಲೇಟ್ ಆಯಿತು ಅಷ್ಟೇ. ಸೊ ಒಂದೊಂದಿನ ಮಿಸ್ ಆಗುತ್ತೆ, ಕ್ಷಮಿಸಿ ಅದಕ್ಕೆ. ಬಟ್ ಖಂಡಿತವಾಗ್ಲೂ ಕ್ಲಾಸಸ್ನ ತಗೊಳ್ತೀವಿ ನಾವು. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಪ್ರಶ್ನೆ ಇಲ್ಲಿ ಸ್ಟಾಪ್ ಆಗಿದ್ದು. ಮುಂದಿನ ಪ್ರಶ್ನೆಗೆ ಮಾಡ್ಕೊಂಡು ಹೋಗೋಣ. ಇದನ್ನು ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸಿಂಪ್ಲಿಫೈ, ಇದನ್ನು ಸರಳೀಕರಿಸಿದಾಗ ನಿಮಗೆ ಇದರಲ್ಲಿರುವ ಆಪ್ಷನ್ಸಲ್ಲಿ ಇರೋದ್ರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ, ಈ ರೀತಿ ಪ್ರಶ್ನೆಗಳು ಅಂತ ಇದ್ದಾಗ, ಓಕೆ ಒಂದು ನಿಮಿಷ, ಓಕೆ, ಸೊ ಈ ರೀತಿ ಪ್ರಶ್ನೆಗಳಿದ್ದಾಗ ಯಾವಾಗ ನಿಮಗೆ ರೂಟ್ ಇರುತ್ತೋ ಮತ್ತು ಕೆಳಭಾಗದಲ್ಲಿ ಈ ಥರ ಡಿನಾಮಿನೇಟರ್ ಇದ್ದು ರೂಟ್ ಇತ್ತು, ಆಗ ನೀವು ಮಾಡಬೇಕಾಗಿರೋದು RF, ಕನ್ನಡದಲ್ಲಿ ಛೇದದ ಅಕರ್ಣೀಕಾರಕ ಅಂತ ನಾವು ಕರಿತೀವಿ. ಇದನ್ನು ಈಗಾಗಲೇ ನಮ್ಮ ಕಳೆದ ತರಗತಿಗಳನ್ನ ಹೇಳ್ಕೊಟ್ಟಿದ್ದೀವಿ. ಈ ಒಂದು ಛೇದದ ಅಕರ್ಣೀಕಾರಕ ಮಾಡೋದು ಹೇಗೆ ಈ ಪ್ರಾಬ್ಲಮ್ಗಳಿಂದ ಅನ್ನೋದನ್ನು ನೋಡೋದಾದರೆ, ಇಲ್ಲಿರೋ ಡಿನಾಮಿನೇಟರ್ ಛೇದವನ್ನು ನೋಡಬೇಕು. ಸೊ ಇದು ಬೈನಾಮಿಯಲ್ ಆಗಿರುತ್ತೆ, ದ್ವಿಪದ ಆಗಿರುತ್ತೆ. ಸೊ ಈ ದ್ವಿಪದದ RF ಅಥವಾ ಛೇದದ ಅಕರ್ಣೀಕಾರಕ ಏನಾಗುತ್ತೆ ಅಂದರೆ ಅದೇ ಆಗಿರುತ್ತೆ, ಆದರೆ ಚಿಹ್ನೆ ವಿರುದ್ಧ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ 1 - cos A ಇದೆ, ಇಲ್ಲಿ 1 + cos A ಆಯಿತು. ಸೊ ಈ ರೀತಿ ಛೇದದ ಅಕರ್ಣೀಕಾರಕವನ್ನು ಬರ್ಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಛೇದದ ಅಕರ್ಣೀಕಾರಕವನ್ನು ನೋಡಿ, ಈ ಸ್ಲೈಡಲ್ಲಿ ಮಾಡ್ತೀನಿ, ಒಂದ್ಸಲ ಕ್ವಶನ್ ಬರ್ಕೊಳ್ತೀನಿ. 1 + cos A / 1 - cos A. ಹೌದಾ? ಈ ಛೇದದ ಅಕರ್ಣೀಕಾರಕವನ್ನು ನಾವು ಒಂದ್ಸಲ ಗುಣಿಸ್ಬೇಕು ನ್ಯೂಮರೇಟರ್ ಹೀಗೆ, ಮತ್ತು ಒಂದ್ಸಲ ಭಾಗಿಸ್ಬೇಕು. ಛೇದದ ಅಕರ್ಣೀಕಾರಕ ಬರ್ಕೋತೀರಾ, ಅದನ್ನು ಗುಣಿಸಿ ಭಾಗಿಸ್ತೀರಾ. ಸರಿನಾ? ಈಗ ದೂರದಲ್ಲಿ ಇರೋದನ್ನ ಹತ್ತಿರ ಬರ್ಕೊಳ್ಳಿ. 1 + cos A 1 + cos A ಅಂದರೆ 2 ಸಲ ಇದೆ. ಸೊ 1 + cos A (² ಆಯಿತು, ಭಾಗಿಸು. ಇದು A - B × A + B ತರಹದಲ್ಲಿದೆ, ಅಂದರೆ A² - B² ಆಯಿತು, ಅಂದರೆ A² - B² ಆಯಿತು. ಸರಿನಾ? ನೆಕ್ಸ್ಟು ಈಗ ಇಲ್ಲೇನು ಮಾಡೋಣ, ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡುವ, ಅಥವಾ ಒಂದು ಕೆಲಸ ಮಾಡೋಣ, 2 ಸಲ ಇದೆ ಅಂತ ಬರ್ಕೊಳ್ಳೋಣವಾ. ಫಸ್ಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕಲ್ಲ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕು ಅಂತಂದರೆ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂತಂದರೆ
ಇದು ಉಳಿಯೋದು ನಿಮಗೆ 1 + cos A 1 + cos A ಡಿವೈಡೆಡ್ ಬೈ 1 - cos A ಹಂಗೆ ಉಳಿದ್ಬಿಡುತ್ತೆ. ನಮ್ಗೆ ಆಪ್ಷನ್ ನೋಡೋಣ. ಆಪ್ಷನ್ಲಿ ಏನಿದೆ ನೋಡಿ, secant A + tan A, secant A - tan A, cosecant A - cos A, cot A, cosecant A + cot A ಇದೆ. ಹಾಗಾದರೆ ಹೇಗೆ ಮಾಡೋಣ? 1 + cos A ಹೋಲ್ ಸ್ಕ್ವೇರ್ 2 ಸಲ ಇದೆ ಅಲ್ವಾ, 2 ಸಲ ಬರ್ಕೊಳ್ಳೋಣ. ಹಾಗಾದರೆ ಅದನ್ನು 2 ಸಲ ಬರ್ಕೊಳ್ಳೋಣ. ಸೊ 1 + cos A ಇಂಟು 1 + cos A ಡಿವೈಡೆಡ್ ಬೈ, ಇಲ್ಲಿ 1 - cos ಸ್ಕ್ವೇರ್ A ಅಂತಂದರೆ ಇದನ್ನು sin ಸ್ಕ್ವೇರ್ ಏನು ಬರ್ಕೋಬೋದಾ? ಬರ್ಕೋಬೋದು, sin ಸ್ಕ್ವೇರ್ ಏನು ಬರ್ಕೋಬೋದು. ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ನಮ್ಗೆ ಒಂದೇ 1 + cos A ಒಂದೇ ಸಲ ತಾನೇ ಉಳಿಯೋದು, ಕರೆಕ್ಟ್. ಸೊ ಹಾಗಾದ್ರೆ ಒಂದನ್ನು ರಬ್ ಮಾಡೋಣ, ಇದು ಬೇಡ, ಒಂದೇ ಸಲ. ಯಾಕಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋದು ನಿಮಗೆ 1 + cos A ಮಾತ್ರ. 1 + cos A ಮಾತ್ರ. ನೋಡಿ ಇನ್ನೊಂದ್ಸಲ ಬರೀತೀನಿ ಇದನ್ನ ನೀಟಾಗಿ. ಓಕೆ ನೋಡಿ, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಉಳಿಯೋದು 1 + cos A ಡಿವೈಡೆಡ್ ಬೈ, ಇದು 1 - cos ಸ್ಕ್ವೇರ್ A ಅಂದರೆ ಫಾರ್ಮುಲಾ ಇದೆ sin ಸ್ಕ್ವೇರ್ A, ಆಯಿತಾ. ಇದು 1 + cos A cos ಸ್ಕ್ವೇರ್ A. ಸೊ ಹಾಗಾದರೆ ಇಲ್ಲಿ secant A ಇದೆ ಅಲ್ವಾ, ಹಾಗಾದರೆ ಇದು ಸೈನ್. ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1 - cos, ಸೊ ಸೈನ್ ಉಳಿಯುತ್ತೆ. ಹಾಗಾದರೆ ಇದನ್ನು 1/sin ಅಂತ ಬರ್ಕೋಬಹುದು, ಪ್ಲಸ್ cos/sin ಅಂತ ಬರ್ಕೋಬಹುದು, cos/sin. ಸೊ 1/sin ಅಂತಂದರೆ ಕೊಸೆಕ್, ಪ್ಲಸ್ cos/sin ಅಂತಂದರೆ ಕಾಟ್. ಕೊಸೆಕ್ಕು ಕಾಟು, ಕೊಸೆಕ್ಕು ಪ್ಲಸ್ ಕಾಟು, ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ secant A ಇಂಟು 1 - cos A ಇಂಟು cosec A ಪ್ಲಸ್ cot A. ಅದನ್ನು ಸ್ಟೆಪ್ ಬೈ ಸ್ಟೆಪ್, ಲಾಸ್ಟ್ ಪ್ರಾಬ್ಲಮ್ನ ಸ್ಟೆಪ್ ಬೈ ಸ್ಟೆಪ್ ಬರಿತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ಮಾಡಬಹುದು. ಬಟ್ ಅದನ್ನು ಶಾರ್ಟ್ ಟ್ರಿಕ್ಕಲ್ಲಿ ನಿಮಗೆ ಅದನ್ನು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಬರೆದಿಟ್ಕೊಂಡು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ ಅದನ್ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ಕೊಂಡು ಹೋಗಿರುವಂಥದ್ದು, ಸರಿನಾ. secant A ಇಂಟು 1 - cos A ಇಂಟು cosec A ಪ್ಲಸ್ cot A ಯ ಮೌಲ್ಯವನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? secant A ಅಥವಾ sec A ಮೈನಸ್ 1 - ಇಂಟು 1 - cos A ಇಂಟು cosec A ಪ್ಲಸ್ cot A, ಇದರ ಮೌಲ್ಯ. ಸೊ ಮೊದಲನೇ ಸ್ಟೆಪ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಥರ ಮಾಡಬೇಕಾದ್ರೆ ಕನ್ವರ್ಟ್ ಆಲ್ ದ ರೇಷಿಯೋಸ್ ಟು ಸೈನ್ ಆ್ಯಂಡ್ ಕಾಸ್. ಕಾಸು ಸೈನಿಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಕಾಸು ಸೈನ್ನ ಬಿಟ್ಟು ಉಳಿದು ಯಾವುದೇ ರೇಷಿಯೋಗಳಿದ್ರೂ ಅದನ್ನು ಕಾಸು ಸೈನಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆಗ ಸೆಕ್ಕೆನ ಏನಾಗಿ ಬರೀಬಹುದು ಅಂದರೆ 1/cos A ಬರೀಬಹುದು. ಯಾಕೆಂದರೆ ಅದರ ಒಂದು ಫಾರ್ಮುಲಾ ಇದು, ಐಡೆಂಟಿಟಿ ಸೆಕ್ಕೆ ಅಂದರೆ, ಇಂಟು 1 - cos A ಅಲ್ಲೇ ಇದೆ, ಇಂಟು ಕೊಸೆಕ್ಕೆ ಅಂದರೆ 1/sin A ಆಗುತ್ತೆ, ಪ್ಲಸ್ cot A ಅಂತಂದರೆ cos A/sin A ಆಯಿತು. ನೋಡಿ, ಎಲ್ಲವನ್ನ ನಾನು ಎಕ್ಸೆಪ್ಟ್ ಕಾಸು ಸೈನ್ ಬಿಟ್ಟು ಉಳಿದಿರೋದು ಎಲ್ಲವನ್ನ ನಾನು ಏನು ಮಾಡಿದ್ದೀನಿ, ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಸೊ ಇದನ್ನು ಹೆಂಗೆ ಬರೀಬಹುದು? 1 - cos A/cos A ಇಂಟು ಇಲ್ಲಿ ಸೈನ್ ಎ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ. ಸೊ ನಾವು ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ, ಛೇದ ಸೇಮ್ ಇಲ್ಲ ಅಂದರೆ LCM. ಸರಿ, ಈಗ 1 - cos A ಇಂಟು 1 + cos A, ಇದು A - B ಇಂಟು A + B ತರಹದಲ್ಲಿದೆ. ಅಂದರೆ ಏನು ಬರುತ್ತೆ? A² - B². ಹಾಗಾದರೆ ನ್ಯೂಮರೇಟರ್ ಏನಾಯಿತು? A² - B² ಆಯಿತು, ಡಿವೈಡೆಡ್ ಬೈ ಕೆಳಗಡೆ ಉಳಿದಿರೋದು cos A ಇಂಟು sin A ಈಕ್ವಲ್ಸ್ ಟು 1 - cos ಸ್ಕ್ವೇರ್ A ಅಂತಂದರೆ ಐಡೆಂಟಿಟಿ ಇದೆಯಲ್ಲ, sin ಸ್ಕ್ವೇರ್ A ಡಿವೈಡೆಡ್ ಬೈ cos A ಅಲ್ಲೇ ಇದೆ ಇಂಟು sin A ಬರ್ಕೋತೀರ. ಇಲ್ಲಿ 2 ಸೈನಲ್ಲಿ 1 ಸೈನ್ ಹೋಯಿತು, ಉಳಿದಿರೋದು sin A/cos A. sin A/cos A ಅಂತಂದರೆ ಐಡೆಂಟಿಟಿ ಇದೆ tan A. ಸೊ tan A ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ನೋಡಿರಿ, ಎಲ್ಲ ಪ್ರಶ್ನೆಗಳನ್ನು ತೊಗೊಳ್ಳೋಣ. ಇನ್ನೊಂದು ಟ್ರಿಗ್ನೋಮೆಟ್ರಿ ತೊಗೊಳ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆಗಳನ್ನು ತೊಗೊಳ್ಳೋಣ. NCERT ಬೇಸ್ನು ಪ್ರಶ್ನೆಗಳನ್ನು ತೊಗೊಳ್ಳೋಣ. ಸೊ ನಾನು ಹೇಳಿದಾಗೆ HSTR, GPSTR, ಕರ್ನಾಟಕ ಟೆಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಒಂದು
ಎಕ್ಸಾಮ್ಸ್ಗಳಿಗೂ ಮ್ಯಾಥ್ಸ್ನಲ್ಲಿ ಬರುವ ಪ್ರಶ್ನೆಗಳನ್ನ ತಗೊಂಡೆ ಸಾಲ್ವ್ ಮಾಡ್ತಾ ಇರೋವಂಥದ್ದು. ಸೊ ಒಂದೇ ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋದಿಂದ ಏನಾದರೂ ಯೂಸ್ ಆಗಿದ್ರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಪ್ಲಸ್ 1/tan ಥೀಟಾ. ಟ್ಯಾನ್ ಥೀಟಾ ಪ್ಲಸ್ 1/tan ಥೀಟಾನ ಬೆಲೆ ಅಥವಾ ಮೌಲ್ಯ ನೋಡಿ. ನಾನು ಹೇಳ್ದಂಗೆ ಕನ್ವರ್ಟ್ ಮಾಡ್ಕೊಂಬೇಡಿ. ಟ್ಯಾನ್ ಥೀಟಾನ ಏನಂತ ಬರ್ಕೋಬಹುದು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ 1/ ಎಗೇನ್ ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ. ನಿಮಗೆ ಇದು ಗೊತ್ತಿರಬೇಕು, ಏನು ಐಡೆಂಟಿಟಿ. ಈಗ ಸೈನ್ ಥೀಟಾ ಬೈ ಕಾಸ್ ಥೀಟನ ಮೇಲ್ ಕರ್ಕೊಳ್ಳಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಮೇಲ್ ಕರ್ಕೊಳ್ಳಿ. ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹಾಗೆ ಇದೆ, ಪ್ಲಸ್ 1 ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಮೇಲ್ಗಡೆ ಹೋದರೆ ಅದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಸರಿನಾ? ನೆಕ್ಸ್ಟು ಇಲ್ಲಿ ಬರೀತೀನಿ, ನೀಟಾಗಿ ಬರೆದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಎಲ್ಸಿಎಂ ತೆಗೀರಿ. ಎಲ್ಸಿಎಮ್ಮು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಎಲ್ಸಿಎಮ್, ಹೌದಾ? ಸರಿ, ಕಾಸ್ ಥೀಟಾ ಹೋದರೆ ಸೈನ್ ಮೇಲ್ಗಡೆ ಸೈನ್ ಸ್ಕ್ವೇರ್ ಥೀಟಾ ಉಳಿಯಿತು, ಪ್ಲಸ್ ಆಮೇಲೆ ಸೈನ್ ಹೋದರೆ ಕಾಸ್ ಇಂಟು ಕಾಸ್, ಕ್ರಾಸ್ ಮಲ್ಟಿಪಲ್ ಮಾಡಿ, ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ ಥೀಟಾ. ಸರಿನಾ? ನೆಕ್ಸ್ಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಗೊತ್ತಿದೆ ಬೆಲೆ ಎಷ್ಟು, 1. ಹಾಗಾದರೆ ಇಷ್ಟು ಜಾಗದಲ್ಲೂ 1 ಹಾಕ್ಬೋದು. ಸೊ 1/ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಆಯಿತು. ಈಗ ಒಂದನ್ನು ಕಾಸ್ಗೂ ಕೊಡಿ, ಒಂದನ್ನು ಸೈನ್ಗೂ ಕೊಡಿ, ಆಗ 1/ಕಾಸ್ ಇಂಟು 1/ಸೈನ್ ಆಯಿತು, ವಿಚ್ ಈಸ್ ಈಕ್ವಲ್ಸ್ ಟು 1/ಕಾಸ್ ಅಂತಂದರೆ ಸೆಕ್ ಥೀಟಾ, 1/ಸೈನ್ ಅಂತಂದರೆ ಕೊಸೆಕ್ ಥೀಟಾ. ಮುಗೀತಲ್ಲ? ಸೆಕ್ ಇಂಟು ಕೊಸೆಕ್, ಸೆಕ್ ಇಂಟು ಕೊಸೆಕ್ ಎಲ್ಲಿದೆ ನೋಡಿ, ಇದೆಯಾ? ಹಾಂ ಇದೆಯಲ್ಲ, ಸೆಕ್ ಇಂಟು ಕೊಸೆಕ್ ಅಂದರೆ ಡಿ ಆಪ್ಷನ್. ಮುಂದಿನ ಪ್ರಶ್ನೆ ಮಾಡೋಣ. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳು. ಆ ಬ್ಯಾಕ್ ಕಂಟೆಂಟ್ಸ್ ನನ್ನೇ ಕ್ಲಾಸ್ನಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟ್ರಿಗ್ನೋಮೆಟ್ರಿ ಪ್ಲಾಮ್ಸ್ನ ತೊಗೊಂಡಿದ್ದು, ಟ್ರಿಗ್ನೋಮೆಟ್ರಿ ಪ್ಲಾಮ್ಸ್ಗಳನ್ನ ತೊಗೊಂಡಿದ್ದು ಅದಷ್ಟು ನಾನು ಕವರ್ ಮಾಡಿದ್ದೀನಿ ಪ್ರಶ್ನೆಗಳನ್ನ ತೊಗೊಂಡು. ತ್ರಿಕೋನಮಿತಿದು, ಸೊ ಅಲ್ಲಿಗೆ ಆ ತ್ರಿಕೋನಮಿತಿದು ಸ್ವಲ್ಪ ಏನು ಬಾಕಿ ಇತ್ತು ಅದನ್ನು ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟು ಪ್ರೊಬಬಿಲಿಟಿ. ಐ ಥಿಂಕ್ ಇನ್ನೂ ಇದೆ ಅಂದ್ಕೊಳ್ತೀನಿ ಟ್ರಿಗ್ನೋಮೆಟ್ರಿ ಕ್ವಶನ್ಸು. ಇದರ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ವಿಲ್ ಚೆಕ್, ಅದನ್ನು ಚೆಕ್ ಮಾಡೋಣ. ಸೊ ಕಾನ್ಸೆಪ್ಟ್ ವೈಸು ಕೂಡ ಮಾಡ್ಕೊಡ್ತೀವಿ ನಾವು. ಸೊ VGD ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಬ್ಯಾಕ್ ಕಂಟೆಂಟ್ಸ್ ಕಾರ್ಡ್ ನಂಬರ್ಸ್, ನಾವು ದಿಸ್ ಇಸ್ ಪ್ರೊಬಬಿಲಿಟಿ, ಸಂಭವನೀಯತೆ ಬೇಸ್ ಮೇಲೆ ಇರೋ ಪ್ರಶ್ನೆಗಳು. A back contains card numbers between 33 and 92. If one card is drawn from the back, the probability of the number on the drawn card is a perfect square number. Okay. ಒಂದು ಚೀಲವು 33ರಿಂದ 92ರ ನಡುವಿನ ಸಂಖ್ಯೆಗಳನ್ನು ಕಾರ್ಡನ್ನು ಹೊಂದಿರುತ್ತದೆ. ಮೊದಲನೇದು ಎಷ್ಟು ಸಂಖ್ಯೆಗಳಿದೆ ನೋಡ್ಕೊಳ್ಳಿ. 33ರಿಂದ 92 ಎಷ್ಟು ಸಂಖ್ಯೆಗಳಿದೆ ನೋಡ್ಕೊಳ್ಳಿ. ಸೊ 92 ನಿಮಗೆ 33, 12ರಲ್ಲಿ 3 ಹೋದರೆ 9, 8ರಲ್ಲಿ 3 ಹೋದರೆ ಆಯಿತಾ 60, ಪ್ಲಸ್ 1 ಸೇರಿಸ್ಕೊಳ್ಳಿ ಆಯಿತಾ. ಫಸ್ಟು ಈ ಪ್ರಾಬಬಿಲಿಟಿ ಪ್ರಶ್ನೆಗಳಲ್ಲಿ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ರೂ ಸಿಂಪಲ್. ಏನು ಮಾಡಬೇಕು ಅಂತಂದರೆ, ಮೊದಲನೇದು ನಿಮಗೆ ಏನು ಹೇಳ್ತೀವಿ, NF ಬರ್ಕೋಬೇಕು. NF ಅಂತಂದರೆ ಟೋಟಲ್ ಔಟ್ಕಮ್ ಅಂದರೆ ಹೊರ ಬರುವ ಸಂಭವನೀಯತೆ ಎಷ್ಟು ಕಂಡಿಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಹೊರ ಬರುವ ಸಂಭವನೀಯತೆ. ಓಕೆ ಸರಿ. ಹಾಗಾದರೆ ಟೋಟಲ್ ಔಟ್ಕಮ್ ಎಷ್ಟು? 60. ಸರ್ 59 ಅಲ್ವಾ? ಇಲ್ಲ, ಪ್ಲಸ್ 1 ಇರುತ್ತೆ 60. ಹಾಗಾದ್ರೆ NF 60 ಆಯಿತು. ಈಗ 60 ಒಳಗೆ ತೆಗಿಬೇಕು.
ಸರಿನಾ? 60 ಒಳಗೆ ತೆಗಿಬೇಕು. 33ರಿಂದ 92ರ ಒಳಗೆ ಇರುವ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ಯಾವುದು? 16, 25, 36 ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಅರ್ಥ ಆಗ್ತಿದೆಯಾ? ಅಂದ್ರೆ 2 ಸ್ಕ್ವೇರು, 4 ಸ್ಕ್ವೇರು, 5 ಸ್ಕ್ವೇರು, 6 ಸ್ಕ್ವೇರ್, ಈ ಥರದ್ದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಸೊ ಹಾಗಾದ್ರೆ ಇಲ್ಲಿ 33ರಿಂದ 92ರ ಒಳಗೆ ಕೇಳಿದಾರಲ್ವಾ? 33ರಿಂದ 92 ಯಾವ್ದಾದ್ರು ಬರುತ್ತೆ? 36 ಬರುತ್ತೆ, 49 ಬರುತ್ತೆ, 7 49, 8 8 64 ಬರುತ್ತೆ, 9 9 81 ಬರುತ್ತೆ, 10 10 100 ಬರುತ್ತೆ. ಸೊ ಹಾಗಲ್ಲ, 1 2 3 4 ಬರುತ್ತೆ. ಸೊ 4 ಬರುತ್ತೆ ಔಟ್ ಆಫ್ 60ರಲ್ಲಿ. 2 2ಲಿ 2 3 0, 2 1ಲಿ 2 15ಲಿ. ಸೊ ಆನ್ಸರು 1/15. ಸೊ 1/15 ಇದೆಯಾ? ಸಿ ಆಪ್ಷನ್ ಕರೆಕ್ಟ್. ಓಕೆನಾ? ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಟೋಟಲ್ ನಂಬರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ 33 ಮತ್ತು 92ರ ನಡುವಿನ ಸಂಖ್ಯೆಗಳು ಅಂತ ತಗೋಬೇಕಾದ್ರೆ ನೀವು ನಾನೇನು ಮಾಡಿದೆ, ಇಲ್ಲಿ 92ಅನ್ನ 33ರಿಂದ ಸಬ್ಟ್ರಾಕ್ಟ್ ಮಾಡಿದೆ, 59 ಬಂತು. ಆದರೆ ಅದಕ್ಕೆ 1 ಆ್ಯಡ್ ಮಾಡ್ಕೊಳ್ಳಿ. 59 ಅಲ್ಲ, ಪ್ಲಸ್ 1 60. ಸರಿನಾ? ಮುಂದಿನ ಪ್ರಶ್ನೆ. King and queens of black are taken out from the deck of 52 playing cards. A card is drawn from the remaining well shuffled cards. Probability of getting spade. ಕಾರ್ಡ್ಸ್ ಅನ್ನ ನಾವು ಮಾತಾಡುವಂಥ ಸಂದರ್ಭದಲ್ಲಿ 52 ಟೋಟಲ್ ಇರುತ್ತೆ. ಇದೇ ಟೋಟಲ್ 52. ಸೊ NFS 52. ಅದರಲ್ಲಿ ಕಪ್ಪು ಬಣ್ಣದ ರಾಜ ಮತ್ತು ರಾಣಿಯನ್ನ ತೆಗೆದು ಹಾಕಿದೀವಿ. ಕಪ್ಪು ಬಣ್ಣದ ರಾಜ. ಸೊ ಕಪ್ಪು ಬಣ್ಣದ 2 ಸೆಟ್ ಇರುತ್ತೆ ನಮಗೆ. ಸೊ ನಮ್ಗೆ 4 ಸೆಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಹಾರ್ಟ್, ಒಂದು ಡೈಮಂಡ್, ಒಂದು ಸ್ಪೇಡ್ಸ್, ಒಂದು ಕ್ಲಬ್ಸು. ಆಯ್ತಾ? ಹಾರ್ಟು ಡೈಮಂಡ್ ಇವೆರಡು ರೆಡ್ ಕಲರ್ ಇರುತ್ತೆ, ಕೆಂಪು. ಓಕೆನಾ? ಇವೆರಡು ಸೇರಿ, ಸ್ಪೇಡ್ಸು ಕ್ಲಬ್ಸು ಸೇರಿ ನಿಮಗೆ ಕಪ್ಪು, ಬ್ಲ್ಯಾಕ್. ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬರಿಬೇಕಾದ್ನ ಇದು H ಅಂದ್ರೆ ಹಾರ್ಟು, D ಅಂದ್ರೆ ಡೈಮಂಡು, S ಅಂದ್ರೆ ಸ್ಪೇಡ್ಸು, C ಅಂದ್ರೆ ಕ್ಲಬ್ಸು. ಇವೆರಡು ಕ್ಲಬ್ಸ್. ಟೋಟಲ್ ನಿಮಗೆ ಇಲ್ಲಿ 13 ಇರುತ್ತೆ, ಇಲ್ಲೂ 13 ಇರುತ್ತೆ, ಇಲ್ಲೂ 13 ಇರುತ್ತೆ, ಇಲ್ಲೂ 13 ಇರುತ್ತೆ. ಟೋಟಲ್ ಬಂದು ನಿಮ್ಗೆ 52 ಕಾರ್ಡ್ಸ್ಗಳಿರುತ್ತೆ. ಓಕೆನಾ? ಈ 52 ಕಾರ್ಡ್ಸ್ಗಳಲ್ಲಿ ಯಾವ್ಯಾವ್ದು ತೆಗೆದು ಹಾಕಿದ್ದಾರೆ ನೋಡ್ಕೊಳ್ಳಿ. ನೀವು ಏನೇ ತೆಗೆಯೋದಾದ್ರೂ 52 ಕಾರ್ಡಲ್ಲೇ ತೆಗಿಬೇಕು. ಆದರೆ ಪ್ರಶ್ನೆಯಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ, ಕಿಂಗ್ ಮತ್ತು ಕ್ವೀನ್ ಆಫ್ ಬ್ಲ್ಯಾಕ್ ಕಲರ್ ಅದನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ಲಿ ನಮಗೆ ಕಿಂಗ್ ಕ್ವೀನ್ ಎಷ್ಟು ಸಲ ಬರುತ್ತೆ ಅಂದರೆ ನೋಡಿ, ಸ್ಪೇಡ್ಸಲ್ಲಿ 2 ಬರುತ್ತೆ ಕಿಂಗು ಕ್ವೀನು, ಕ್ಲಬ್ಸಲ್ಲಿ 2 ಬರುತ್ತೆ ಕಿಂಗು ಕ್ವೀನ್. ಸೊ 2 + 2 4. ಹಾಗಾದ್ರೆ 52ರಲ್ಲಿ 4 ತೆಗೆದು ಹಾಕ್ಬಿಟ್ಟಿದ್ದೀವಿ. ಉಳಿದಿರೋದು 48. ಇನ್ನೇನೇ ತೆಗೆಯೋದಾದ್ರೂ 48ರಲ್ಲಿ ತೆಗಿಬೇಕು. ಸರಿನಾ? ಇದು ಪ್ರಶ್ನೆ, ಅಥವಾ ಇದು ಟೋಟಲ್. ಈಗ ಈ 48ರಲ್ಲಿ ಏನಿದೆ, ಈ 48ರಲ್ಲಿ ಸ್ಪೇಡ್ಸಲ್ಲಿ 2 ಹೋಗಿದೆ, ಕ್ಲಬ್ಸಲ್ಲಿ 2 ಹೋಗಿದೆ. ಇವೆರಡು ಬ್ಲ್ಯಾಕ್ ಕಲರೇ, ಇವೆರಡು ಕಪ್ಪು ಬಣ್ಣದ್ದು. ಈಗ ಪ್ರಶ್ನೆ ಬರೋಣ. ಅವ್ರೇನು ಹೇಳಿದರೆ, ಆ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ದ ವೆಲ್ ಶಫಲ್ಡ್ ಕಾರ್ಡ್ಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸ್ಪೇಡ್. ಓಕೆ, ಸ್ಪೇಡ್ ಕಾರ್ಡ್ ಎಷ್ಟಿರುತ್ತೆ ನಿಮಗೆ ಟೋಟಲ್ಲು? ಸ್ಪೇಡ್ ಕಾರ್ಡ್ ಇರೋದು 13. ಅರ್ಥ ಮಾಡ್ಕೊಳ್ಳಿ, ಸ್ಪೇಡ್ಸ್ ಕಾರ್ಡ್ ಇರೋದು 13. 13ರಲ್ಲಿ ನಾವು 2 ತೆಗೆದು ಹಾಕ್ಬಿಟ್ಟಿದ್ದೀವಿ, ಉಳಿದಿರೋದು 11. ಹಾಗಾದ್ರೆ ಇಲ್ಲಿ ನಾವು 11ನೇ ತೆಗಿಯೋಕ್ಕಾಗೋದು. ಸ್ಪೇಡ್ಸ್ ಮಾತ್ರ ತೆಗಿಬೇಕಂತೆ ನಾವು. ನೋಡಿ, ಸ್ಪೇಡ್ ಕಾರ್ಡ್ ತೆಗಿಯಕ್ಕೆ ಎಷ್ಟಾಗತ್ತೆ? ತೆಗಿಯಕ್ಕಾಗೋದು 11 ಸಲ. ಯಾಕೆ? 13 ಇರುತ್ತೆ, 13 2 ತೆಗೆದು ಹಾಕ್ಬಿಟ್ಟಿದ್ದೀವಿ ಆಗಲೇ. 11 ಎಷ್ಟರಲ್ಲಿ? 48ರಲ್ಲಿ. ಸೊ 11/48. ಸೊ 11/48. ಸರಿನಾ? ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಪೇಡ್ಸಲ್ಲಿ 2 ತೆಗೆದು ಹಾಕಿರೋದ್ರಿಂದ ಇನ್ನು ಉಳಿಯೋದು 11. ಟೋಟಲ್ 4 ತೆಗೆದು ಹಾಕಿರೋದ್ರಿಂದ ಇನ್ನು ಉಳಿಯೋದು ನಿಮಗೆ 48. ಸೊ 11/48. A letter of English alphabet is chosen at random. Probability of getting a vowel. ಇಂಗ್ಲಿಷ್ ವರ್ಣಮಾಲೆ ಟೋಟಲ್ ಇರೋದು 26.
ಅದರಲ್ಲೇ ತೆಗಿಬೇಕು. ಅದರಲ್ಲಿ ಏನು ತೆಗಿಬೇಕು? ಸ್ವರ, ಓವೆಲ್. ಎ ಇ ಐ ಓ ಯು 1 2 3 4 5 ಸಲ ತೆಗಿಬೋದು ಔಟ್ ಆಫ್ 26 ಸಲ. ಸೊ 5/26. ಎ ಆಪ್ಷನ್ ಕರೆಕ್ಟ್. ಆ ಬಾಕ್ಸ್ ಕಂಟೈನ್ಸ್ 6 ವೈಟ್ 2 ಬ್ಲ್ಯಾಕ್ 3 ರೆಡ್ ಬಾಲ್ಸ್. ಒಂದು ಪೆಟ್ಟಿಗೆಯಲ್ಲಿ 6 ಬಿಳಿಯ 2 ಕಪ್ಪು 3 ಕೆಂಪು ಚೆಂಡುಗಳಿರ್ತವೆ. ಇಫ್ ದ ಬಾಲ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್, ವಾಟ್ ಇಸ್ ದ ಪ್ರಾಬಿಲಿಟಿ ದಟ್ ಇಟ್ ವಿಲ್ ಬಿ ನಾಟ್ ಆಫ್ ವೈಟ್? ವೈಟ್ ಆಗಿಲ್ಲದೆ ಇರುವುದು, ಬಿಳಿ ಬಣ್ಣದ್ದು ಆಗಿಲ್ಲದೆ ಇರುವುದು. ಟೋಟಲ್ ಎಷ್ಟಿದೆ? 6 2 3 6 8 11 ಇದೆ. 11ರಲ್ಲೇ ತೆಗಿಯೋಕ್ಕಾಗೋದು. ಓಕೆನಾ? 11ರಲ್ಲಿ ನೀವು ಎಷ್ಟು ತೆಗಿಬೇಕಂತೇಳಿ ಅಂದರೆ ಬಿಳಿ ಬಣ್ಣನ ತೆಗಿಬಾರ್ದು ಅಂತೆ. ಬಿಳಿ ಬಣ್ಣದ್ದಾಗದಿರುವ, ಇಟ್ ವಿಲ್ ನಾಟ್ ಅ ವೈಟ್. ಸೊ ವೈಟ್ ಇಲ್ಲದೆ ಇರೋದು, ಈಗ ವೈಟ್ ಇರೋದು ಎಷ್ಟು ನಮಗೆ? 6. ಸೊ ವೈಟ್ ಬರಬಾರ್ದು. ಹಾಗಾದ್ರೆ ಇನ್ನೆಷ್ಟು ಬರುತ್ತೆ? ವೈಟ್ ಬರಬಾರ್ದು ಅಂದರೆ ಇವೆರಡೇ ಬರೋಕ್ಕೆ ಸಾಧ್ಯ, ಅಂದರೆ 5 ಸಲ ಬರುತ್ತೆ. ಯಾವುದು? ಬೇರೆದು, ವೈಟ್ ಬಿಟ್ಟು. ಎಷ್ಟು ಸಲದಿಂದ? 11 ಸಲದಿಂದ. ಸೊ 5/11. ಎ ಆಪ್ಷನ್. ನೀವು ಇಲ್ಲಿ ತಪ್ಪು ಬರ್ಬಿಡ್ತೀರಾ, ಅರ್ಜೆಂಟಿಗೆ 6/11 ಬರ್ಬಿಡ್ತೀರಾ, ತಪ್ಪು. ಅವ್ರ ಪ್ರಶ್ನೆ ಕೇಳಿರೋದು ವೈಟ್ ಆಗಿಲ್ದೇ ಇರೋದು, ಇಟ್ ವಿಲ್ ನಾಟ್ ಬಿ ಅ ವೈಟ್. ಬಿಳಿ ಬಣ್ಣದ್ದಾಗದಿರುವ. ಟೋಟಲ್ ಬಿಳಿ ಬಣ್ಣ ಇರೋದು 6, ವೈಟ್ ಇರೋದು 6. ಓಕೆ. ಸೊ 6ನ ಬಿಟ್ಟು ಉಳಿದಿರೋ ತೆಗಿಬೇಕು. 6ನ ಬಿಟ್ಟು ಉಳಿದಿರೋ ತೆಗ್ದೀನಿ ಅಂದರೆ 2 + 3 5. If tossing a 3 coins at a time, the probability of getting least one head is. ಒಂದು ಬಾರಿಗೆ 3 ನಾಣ್ಯಗಳನ್ನು ಎಸೆಯುವುದರಿಂದ ಕನಿಷ್ಠ 1 ತಲೆ ಸಿಗುವ ಸಂಭಾವನೆ ಇದೆ. 1 ತಲೆ. ಮೊದಲನೇದಾಗಿ 3 ಕಾಯಿನ್ನ ಎಟ್ ಎ ಟೈಮ್ ಟಾಸ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂತಂದರೆ ಈ ರೀತಿ ರಿಸಲ್ಟ್ ಬರುತ್ತೆ ನೋಡಿ. 3 ಕಾಯಿನ್ ಟಾಸ್ ಮಾಡಿದೆ, HHH ಬರ್ಬೋದು, HTT ಬರ್ಬೋದು, THH ಬರ್ಬೋದು, TTT ಬರ್ಬೋದು. 3 ಕಾಯಿನ್ ಟಾಸ್ ಮಾಡಿದೆ, ಒಂದ್ಸಲ HH ಬರುತ್ತೆ, ಅಂದರೆ ಹೆಡ್. ಆಮೇಲೆ ಹೆಡ್ಡು ಟೈಲು ಹೆಡ್ಡು. ಈ ಥರ ನಾವು ಔಟ್ಕಮ್ ಅನ್ನು ಕಂಡಿಡ್ಕೋತಾ ಇದ್ದೀವಿ. ಓಕೆನಾ? ಆಮೇಲೆ ಯಾವ್ದು ಬರ್ಬೋದು? HHT ಬರ್ಬೋದು, ಆಮೇಲೆ TTH ಬರ್ಬೋದು, ಆಮೇಲೆ HTH ಬರ್ಬೋದು. 1 2 3 4 5 6 7 ಆಯ್ತು. ಇನ್ನೊಂದು ಬೇಕು, TTT ಬರ್ಬೋದು. TTT ಬರ್ಬೋದು. ಸೊ ಟೋಟಲ್ 8 ಸಲ ಬರುತ್ತೆ. ನೀವು ಏನೇ ತೆಗೆಯೋದಾದ್ರೂ 8 ಸಲದಿಂದಲೇ ತೆಗಿಬೇಕು, 8ರಿಂದಲೇ ತೆಗಿಬೇಕು. ಹಾಗಾದ್ರೆ ಇಲ್ಲಿ ಅವ್ರು ಕೇಳಿರೋದು ಅಟ್ಲೀಸ್ಟ್ 1 ಹೆಡ್, 1 ಹೆಡ್ ಇರಲೇಬೇಕು. ನೋಡಿ ಇಲ್ಲಿ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೋಡಿ. ಅವ್ರು ಹೇಳಿರೋದು ವರ್ಡ್ ಅಟ್ಲೀಸ್ಟ್ 1. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಕನಿಷ್ಠ ನೋಡಿ, ಕನಿಷ್ಠ ಅನ್ನೋದ್ರ ವರ್ಡ್ ಹೇಳ್ತೀನಿ. ಕನಿಷ್ಠ 1 ಇರಬೇಕು ಅಂತಂದ್ರೆ ಮಿನಿಮಮ್ 1 ಇರಲೇಬೇಕು. ಅರ್ಥ ಮಾಡ್ಕೊಳ್ಳಿ. 1ಕ್ಕಿಂತ ಕಡಿಮೆ ಇರಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. 1ಕ್ಕಿಂತ ಕಡಿಮೆ ಇರಂಗಿಲ್ಲ, 1ಕ್ಕಿಂತ ಜಾಸ್ತಿ ಇರಬಹುದು. ಇದು ಅಟ್ಲೀಸ್ಟ್ ಮೀನಿಂಗ್. ಕ್ಲಿಯರಾ? ಅರ್ಥ ಆಯ್ತಾ? ಕನಿಷ್ಠ ಅಂದರೆ 1 ಇರಲೇಬೇಕು, 1ಕ್ಕಿಂತ ಕಡಿಮೆ ಇರಂಗಿಲ್ಲ, ಜಾಸ್ತಿ ಇರ್ಬೋದು. ಹಾಗಾದ್ರೆ ಇದನ್ನು ಕನ್ಸಿಡರ್ ಮಾಡ್ತೀರಾ? ಆಗಲ್ಲ. ಇದು ಆಗತ್ತೆ. ಇದು 1 ಇರಲೇಬೇಕು, ಆಗತ್ತೆ. ಇದು ಆಗತ್ತೆ. ಓಕೆ. ಇಲ್ಲಿ TTT 2 ಸಲ ಬರ್ಬಿಟ್ಟಿದ್ದೀನಾ? ಓಕೆ, ಇದಲ್ಲ, TTT 2 ಸಲ ಬರ್ತಿದ್ದೀನಿ. ಹಾಗಾದ್ರೆ ಇನ್ನೊಂದು ಯಾವುದೋ ಮಿಸ್ ಆಯ್ತು ನೋಡಿ. ಇನ್ನೊಂದು ಯಾವುದೋ ಮಿಸ್ ಆಯಿತು. HHH, HTH, THH, THT. ಹಾಂ, THT ಮಿಸ್ ಆಗಿದೆ. THT ಆಗಿದೆಯಾ? HTH. ಓಕೆ, THT. TTT 2 ಸಲ ಬರ್ಬಿಟ್ಟಿದೆ. ಸರಿ. ಇದಾಗತ್ತಾ? ಆಗತ್ತೆ. ಯಾಕೆ ಇಲ್ಲಿ ಹೆಚ್ಚಿದೆಯಲ್ಲ, ಮಿನಿಮಮ್ 1 ಸಲ ಇದೆಯಲ್ಲ. ಇದು ಆಗಲ್ಲ, ಇದು ಆಗತ್ತೆ, ಇದು ಆಗತ್ತೆ, ಇದು ಆಗತ್ತೆ, ಇದು ಆಗತ್ತೆ. ಹಾಗಾದ್ರೆ 7 ಸಲ ಆಗತ್ತೆ ಔಟ್ ಆಫ್ 8 ಸಲದಲ್ಲ. ಸೊ 7/8. ಡಿ ಆಪ್ಷನ್ ಕರೆಕ್ಟ್. ಓಕೆ, ಕ್ಲಿಯರ್ ಆಯ್ತು. ತೆಗ್ದಿದ್ದೀನಿ ಅದನ್ನ. ಥ್ಯಾಂಕ್ ಯು. ತೆಗ್ದಿದ್ದೀನಿ ಅದನ್ನ. TTT 2 ಸಲ ಬರ್ಬಿಟ್ಟಿದೆ. 7/8. ಸೊ ಬಟ್ ಇಲ್ಲಿ ವರ್ಡ್ ಅರ್ಥ ಮಾಡ್ಕೊಳ್ಳಿ. ದ ಮೀನಿಂಗ್ ಆಫ್ ಅಟ್ಲೀಸ್ಟ್ ಅಂತಂದ್ರೆ 1, ಮಿನಿಮಮ್ 1, 1ಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರಂಗಿಲ್ಲ. ನೋಡಿ, ಇದೇ ಕ್ವಶನ್ನ ಅಥವಾ ಇದೇ ಪ್ರಶ್ನೆಯನ್ನು ನಾವು ಇನ್ನೊಂದು ಥರ ಮಾಡ್ಬೋದು. ಯಾವ ಥರ? ಹಿಂಗೆ ಚೇಂಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 2 ಹೆಡ್, 2 ಹೆಡ್ ಇರಲೇಬೇಕು ಅಂತ. ಇಲ್ಲೂ ಅಷ್ಟೇ. ಅಟ್ಲೀಸ್ಟ್ ಅಂದ್ರೆ ಏನು ನೋಡೋಣ, ಆನ್ಸರ್ ಹೇಳಿ. ಅಟ್ಲೀಸ್ಟ್ ಅಂದರೆ ಮಿನಿಮಮ್ 2 ಇರಲೇಬೇಕು, 2ಕ್ಕಿಂತ ಕಡಿಮೆ ಇರೋಂಗಿಲ್ಲ, 2ಕ್ಕಿಂತ ಜಾಸ್ತಿ ಇರ್ಬೋದು.
ಹಾಗಾದ್ರೆ ಹುಡುಕಿ. ಎರಡಕ್ಕಿಂತ ಜಾಸ್ತಿ ಇರ್ಬೋದು, ಎರಡಕ್ಕಿಂತ ಕಡಿಮೆ ಇರಂಗಿಲ್ಲ. ಆಗತ್ತಾ? ಓಕೆ, ಆಗತ್ತೆ. ಇದಾಗತ್ತೆ. ಇದು ಆಗಲ್ಲ, ಯಾಕಂದ್ರೆ ಒಂದಿದೆ, ನಮ್ಗೆ ಮಿನಿಮಮ್ ಎರಡು ಇರಲೇಬೇಕು. ಇದು ಆಗಲ್ಲ. ಇದು ಆಗತ್ತೆ, ಇದು ಆಗಲ್ಲ, ಇದು ಆಗತ್ತೆ, ಇದು ಆಗಲ್ಲ, ಇದು ಆಗತ್ತೆ, ಇದು ಆಗಲ್ಲ. 1 2 3 4 ಸಲ ಆಗತ್ತೆ. ಸೊ ಹಾಗಾದ್ರೆ ಆನ್ಸರು 4/8. ಆನ್ಸರ್ ಇಸ್ 1/2. ಕ್ಲಿಯರಾ? ಡನ್. ಈಗ ಅಟ್ಲೀಸ್ಟ್ ಆಯಿತು. ಒಂದು ಕ್ವಶನ್ ನಿಮಗೆ, ಅಟ್ಲೀಸ್ಟ್ ಒನ್ ಟೈಲ್, ಇದು ಒಂದು ಹೋಮ್ವರ್ಕ್ ಅಂತ ಮಾಡ್ಕೊಳ್ಳಿ. ಈಗ ಇನ್ನೊಂದು ವರ್ಡ್ ಹೇಳ್ಕೊಟ್ಬಿಡ್ತೀನಿ. ಇದು ಕನಿಷ್ಠ ಆಯಿತು. ಅಟ್ಮೋಸ್ಟ್. ನಾವು ಇದು ಒಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಮೋಸ್ಟ್ 2 ಹೆಡ್. ಗರಿಷ್ಠ, ಗರಿಷ್ಠ 2 ಇರಲೇಬೇಕು. ಇದರ ಮೀನಿಂಗ್ ಏನು ಅಂತ ಹೇಳ್ತೀನಿ. ಗರಿಷ್ಠ 2 ತಲೆ. ನಾ ಇದರಲ್ಲಿ ಅಟ್ಮೋಸ್ಟ್ ಅಂದ್ರೆ ಏನು? ಅಟ್ಮೋಸ್ಟ್ ಅಂದ್ರೆ ಏನು ನೋಡಿ. ಅಟ್ಮೋಸ್ಟ್ 2, ಗರಿಷ್ಠ 2. 2 ಅಂದ್ರೆ ಮಿನಿಮಮ್ 2 ಇರಲೇಬೇಕು. ಮಿನಿಮಮ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ 2 ಇರಲೇಬೇಕು. ಓಕೆನಾ? 2ಕ್ಕಿಂತ ಜಾಸ್ತಿ ಇರಂಗಿಲ್ಲ, 2ಕ್ಕಿಂತ ಕಡಿಮೆ ಇರ್ಬೋದು, ಇಲ್ದೇನೆ ಇರ್ಬೋದು. ಕ್ಲಿಯರಾ ಪಾಯಿಂಟು? ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು? ಹುಡುಕಿ. ಈಗ ನಾವೇ ಹುಡುಕನ. ಎಲ್ಲಿದೆ ನೋಡಿ. ಅಟ್ಲೀಸ್ಟ್ 2, ಗರಿಷ್ಠ 2. 2ಕ್ಕಿಂತ ಜಾಸ್ತಿ ಇರಂಗಿಲ್ಲ, ಕಡಿಮೆ ಇರ್ಬೋದು. ಇದು ಆಗಲ್ಲ. ಇದು ಆಗತ್ತೆ, ಯಾಕೆಂದ್ರೆ ಒಂದು ಹೆಡ್ ಇದೆ. ಇದು 2 ಆಗತ್ತೆ, 2. ಇದು ಆಗತ್ತೆ, ಯಾಕೆಂದ್ರೆ ಇಲ್ಲದೇ ಇರಬಹುದು. ಸೊ 1 2 3 4 5 6 7, 7 ಸಲ ಆಗತ್ತೆ. ಆನ್ಸರ್ 7/8. ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. 2 ವರ್ಡ್, ಇದು ಕನಿಷ್ಠ, ಇದು ಗರಿಷ್ಠ. ಅಟ್ಲೀಸ್ಟ್, ಅಟ್ಮೋಸ್ಟ್. ಓಕೆ. ಸರಿ. ಸೊ ಥ್ಯಾಂಕ್ ಯು. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. TTT ತಗೊಳ್ಳೋ ಹಾಗಿಲ್ವಾ? TTT ತಗೊಳ್ಳೋ ಹಾಗಿಲ್ಲ ಅಂತಂದ್ರೆ ನೀವು 6/8 ಅಂತ ಹೇಳ್ತಿದ್ದೀರಾ. ಆನ್ಸರ್ನ ಚೆಕ್ ಮಾಡಿ ಒಂದ್ಸಲ. ಆಗ ಇದು 3 2 3s 2 4s. ಸೊ ಯು ಆರ್ ಸೇಯಿಂಗ್ 3/4 ಇಸ್ ದ ಆನ್ಸರ್. ಸೊ ಅಟ್ಮೋಸ್ಟ್ ಅಂದರೆ ಮಿನಿಮಮ್ 2 ಇರಲೇಬೇಕು, ಮ್ಯಾಕ್ಸಿಮಮ್ 2 ಇರಲೇಬೇಕು. 2ಕ್ಕಿಂತ ಕಡಿಮೆ ಇರಬಹುದು, ಜಾಸ್ತಿ ಇರಂಗಿಲ್ಲ, ಇಲ್ಲದೇ ಇರಬಹುದು. ದಟ್ಸ್ ವೈ ಐ ಹ್ಯಾಡ್ ಟೇಕನ್ 7/8. ಈಸ್ ದಿಸ್ ರೈಟ್ ಆರ್ 3/4? ನೀವು ಅಕಸ್ಮಾತ್ TTT ತಗೊಳ್ಳೋ ಹಂಗಿಲ್ಲ ಅಂತಂದ್ರೆ ನಾನು ಹೇಳ್ದಂಗೆ 6/8 ಬರುತ್ತೆ. 3/4 ಯಾವುದು? ಗೆಸ್ ಮಾಡಿ. ಐ ಆಮ್ ಗಿವಿಂಗ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಸರಿ. ಇದೊಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಒಂದು ಹೋಮ್ವರ್ಕು, ಇದು ಒಂದು ಹೋಮ್ವರ್ಕ್. ಸೊ ನಾನು ಹೇಳಿದಾಗೆ ಈ ಕ್ಲಾಸಸ್ಗಳು HSTR, GPSTR ಮತ್ತು ಕರ್ನಾಟಕ ಟೆಟ್, ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಕ್ಲಾಸಸ್. ಓಕೆನಾ? ಫಿಸಿಕ್ಸ್ ಕ್ಲಾಸಸ್. ಸೊ 9 o'clock ಇರುತ್ತೆ. ಇದೆಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ಮಾಡ್ತಾ ಇರೋವಂಥದ್ದು. ನಿಮ್ಮ ಹತ್ರ ಪ್ರಶ್ನೆಗಳಿದ್ರೆ ಕೊಡಿ. ಈ ನಂಬರ್ಗೆ ಏನೇ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಡಯಲ್ ಮಾಡಿ 8088100752. ಪ್ರಶ್ನೆಗಳಿತ್ತು ನಿಮ್ಮ ಹತ್ರನೂ ಅಂತಂದ್ರೂ ಕೂಡ ನನಗೆ ಈ ನಂಬರ್ಗೆ ಕಳಿಸಿ. ಆ ಪ್ರಶ್ನೆಗಳನ್ನು ತೊಗೊಂಡು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಓಕೆನಾ? ಒಂದೊಂದ್ಸಲಿ ಮಿಸ್ ಆಗ್ಬೋದು, ಬಟ್ ನಾವು ಮಾಡಿಕೊಡ್ತೀವಿ. ಮತ್ತು VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ. ಸೊ VGT ಅಕಾಡೆಮಿ ಆ್ಯಪ್ ನಾನು ಹೇಳಿದಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಕೋರ್ಸಸ್ ಲಭ್ಯ ಇದೆ. ಸೊ ಕೋರ್ಸಸ್ ಲಭ್ಯವಿದೆ, ತಗೋಬಹುದು. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಥ್ಯಾಂಕ್ ಯು.
ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದೊಂದು ಮರ್ತ್ಬಿಟ್ಟೆ ಹೇಳೋದು, ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ. VGT ಅಕಾಡೆಮಿ ಅಂತ ಇರುತ್ತೆ, ಕರ್ನಾಟಕ ಟೆಟ್ 2026 ಅಂತ ಇರುತ್ತೆ, VGT ಅಕಾಡೆಮಿ ಅಂತ ಇರುತ್ತೆ. ಸೊ ಅಲ್ಲಿಗೆ ನೀವು ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಸೆಷನ್.